ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ನೂತನವಾಗಿ ನಮ್ಮ MC ರಂಗಶಾಮಯ್ಯನವ್ರನ್ನ ಆಯ್ಕೆ ಮಾಡಲಾಗಿದೆ. ಮಾಗಡಿ ತಾಲೂಕಿನ ಎಲ್ಲ ಹಿರಿಯ ಗೌರವಾನ್ವಿತ ಮುಖ್ಯ ಶಿಕ್ಷಕರ ಒಂದು ಸಹಕಾರದೊಂದಿಗೆ ಈ ದಿವಸ ನಮ್ಮ ಸರ್ಕಾರಿ ನೌಕರ ಸಂಘದ ಭವನದಲ್ಲಿ ಏನು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರುಗಳು ಎಲ್ಲರ ಸಹಕಾರದೊಂದಿಗೆ ಅವರನ್ನು ನೂತನವಾಗಿ ಆಯ್ಕೆ ಮಾಡಿದ್ದೀವಿ. ನೂತನವಾಗಿ ಮತ್ತು ಕಾರ್ಯದರ್ಶಿಗಳಾಗಿ ವೆಂಕಟೇಶ್ ಅವರು ಬ್ಯಾಲ್ಕೆರೆ ಮುಖ್ಯ ಶಿಕ್ಷಕರು ಅವ್ರನ್ನೂ ಆಯ್ಕೆ ಮಾಡಿದ್ದೀವಿ. ಬಹುಶಃ ಮುಖ್ಯ ಶಿಕ್ಷಕರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಎಲ್ಲವೂ ಕೂಡ ಸರ್ಕಾರಿ ನೌಕರ ಸಂಘದ ವೃಂದ ಸಂಘಗಳಾಗಿವೆ. ಅವರ ಸಮಸ್ಯೆಗಳನ್ನು ಸರ್ಕಾರಿ ನೌಕರ ಸಂಘದ ಅಡಿಯಲ್ಲಿ ತೆಗೆದುಕೊಂಡು ಹೋಗಿ ಚರ್ಚೆಯನ್ನು ಮಾಡ್ತೀವಿ. ಈಗಾಗಲೇ ನಿರ್ಗಮಿತ ನಮ್ಮ ನಿಕಟಪೂರ್ವ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ನಾಗರಾಜ್ ಅವರು ಹೇಳಿದಾಗೆ ಅನೇಕ ಮುಖ್ಯ ಶಿಕ್ಷಕರಿಗೆ ಸಮಸ್ಯೆಗಳಿದೆ. ಅದು ಮಕ್ಕಳನ್ನು ದಾಖಲಾತಿ ಮಾಡೋದ್ರಿಂದ ಹಿಡಿದು ಶಾಲೆಯಲ್ಲಿ ನಿರ್ವಹಣೆ ಮಾಡುವಂಥ ಬಿಸಿ ಊಟ ಆಗಿರ್ಬೋದು, ಹಾಗೆ ಅನೇಕ ಕೆಲಸ ಕಾರ್ಯಗಳನ್ನು ಅವರ ಹೆಗಲ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ. ಅವರು ಏನು ಅವರ ಸಂಘದಲ್ಲಿ ಸಭೆ ಸೇರಿ ಚರ್ಚೆಗಳು ಮಾಡಿ ಸಮಸ್ಯೆಗಳನ್ನು ತರ್ತಾರೆ, ಅದನ್ನು ಸರ್ಕಾರಿ ನೌಕರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಏನು ರಾಜ್ಯ ಮಟ್ಟದಲ್ಲಾಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸೋ ಕೆಲಸವನ್ನು ಮಾಡ್ತೀವಿ. ಆದರೆ ಇನ್ನೊಂದು ಮುಖ್ಯವಾದಂಥ ವಿಚಾರ, ಇತ್ತೀಚೆಗೆ ಬಂದಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ರಾಜೇಗೌಡ ಸರ್ ಅವರು ಈ ವರ್ಷದಲ್ಲೇ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಿವೃತ್ತಿ ಹೊಂದಿದಂಥ ಎಲ್ಲ ನಮ್ಮ ಮುಖ್ಯ ಶಿಕ್ಷಕರಿಗೆ ಆ ದಿನದಂದೇ ಕೂಡ ನಿವೃತ್ತಿ ಸೌಲಭ್ಯಗಳನ್ನು ಕೊಡುವಂಥ ಕೆಲಸಕ್ಕೆ ನಾಂದಿ ಆಡಿದ್ದಾರೆ. ಜೊತೆಗೆ ಸಾಮೂಹಿಕವಾಗಿ LPC ಮತ್ತು SRಗಳನ್ನು ನೀಡುವಂಥ ಕೆಲಸವನ್ನು ನನ್ನೆಲ್ಲ ಸ್ನೇಹಿತರ ಸಹಕಾರದೊಂದಿಗೆ ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಿ ಇವರಿಗೆ ಶ್ರೀಯುತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸರ್ಕಾರಿ ನೌಕರ ಸಂಘದ ಪರವಾಗಿ ನಾನು ಶುಭಾಶಯಗಳನ್ನು ಅವ್ರಿಗೆ ಕೋರ್ತಾ ಇದ್ದೀನಿ. ಧನ್ಯವಾದ. ಏನು ನಮ್ಮ ಹಿರಿಯರಿದ್ದಾರೆ ಮಾರ್ಗದರ್ಶನದಲ್ಲಿ ಎಲ್ಲ ಸಲಹೆ ಸೂಚನೆಗಳನ್ನು ಕೇಳ್ತಾ ಇಲಾಖೆ ಆದೇಶಗಳನ್ನು ಪಾಲಿಸ್ತಾ ಮತ್ತು ಗೌರವವನ್ನು ಕೊಡ್ತಾ ಏನು ಇದೆ ಸಲಹೆ ತೊಂದರೆಗಳಾದಾಗ ನಾವು ಇಲಾಖೆಯಿಂದ ಪರಿಹರಿಸಿದ ತಗೊಂಡು ಹೇಳ್ತಾ ಸರ್ ಏನೆಲ್ಲ ಸಮಸ್ಯೆ ಇದೆ ಸರ್? ಸಮಸ್ಯೆ ಏನಿಲ್ಲ ಸರ್, ಇದ್ದಾವೆ ಎಲ್ಲ ಮುಖ್ಯ ಶಿಕ್ಷಕರಿಗೆ ಬರಬೇಕಾದಂಥದ್ದು ಸೌಲಭ್ಯ ಬರಬೇಕು ಸರ್ಕಾರದಿಂದ. ಅದು ಒತ್ತಾಯ ಮಾಡ್ತೀವಿ. ಏನು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇದೆ, ಸರ್ಕಾರಿ ನೌಕರರ ಸಂಘ ಇದೆ, ಅದ್ರ ಜೊತೆ ನಾವು ಪದೋನ್ನತಿ ಮುಖ್ಯ ಶಿಕ್ಷಕರ ಸಂಘದ ವತಿಯಿಂದ ಏನು ಸಮಸ್ಯೆ ಅಂತ ಹೇಳಿದ್ರಿ, ಏನೀಗಾಗಲೇ ಮುಖ್ಯ ಶಿಕ್ಷಕರಿಗೆ ಏನು ಕೊಡಬಾರತಕ್ಕಂಥ ಬಡ್ತಿ ಎಲ್ಲ ಹಾಗೆ ಬಿಡಿದ್ದೇವೆ. 20 ವರ್ಷದ್ದು, 25 ವರ್ಷದ್ದು, 30 ವರ್ಷದ್ದು ಬಡ್ತಿ ಆಗಿಲ್ಲ. ಹಾಗೆ ಒಬ್ಬರು ಏನು ನಮ್ಮ ಗಳಿಕೆ 30 ದಿನ EL ಬರಬೇಕು, ನಮಗೆ ಬರೀ 20 ದಿವಸ ಅದು ಸ್ಯಾಂಕ್ಷನ್ ಆಗಿಲ್ಲ. ಹಾಗಾಗಿ ಒಬ್ಬರು ಸಹಾಯಕರನ್ನ ಕೊಡಬೇಕು ಮಿಡ್ಲ್ ಸ್ಕೂಲ್ಗೆ. ಏಕೆಂದರೆ ಇವತ್ತಿನ ದಿನ ಬಿಸಿ ಊಟ, ಹಾಲು ಇದೆಲ್ಲ ಜವಾಬ್ದಾರಿ ಮುಖ್ಯ ಶಿಕ್ಷಕರು ನೋಡ್ತಾ ಇದ್ದೀವಿ. ಎಲ್ಲರೂ BP ಶುಗರ್ ಬಂದು 60 ವರ್ಷ ಪೂರೈಸೋದೇ ಕಡಿಮೆ ಆಗಿದೆ, ಅಷ್ಟು ಒತ್ತಡ ಇದೆ. ಅಲ್ಲಿ ಒಬ್ಬರು ಕೊಟ್ಟರೆ ನಮಗೆ ಸಹಾಯಕರಾಗಿ ಒಂದು ಸ್ವಲ್ಪ ಉತ್ಸವ ಬಿಟ್ಕೊಂತೀವಿ. ಒಳ್ಳೆ ಸರ್ಕಾರದಿಂದ ಒಳ್ಳೆ ಕಾರ್ಯಯೋಜನೆಗಳು ನಡೀತಾ ಇದ್ದಾವೆ. ಜನಗಳ ತುಂಬ ಮೆಚ್ಚುಗೆ ಆಗಿದೆ, ಭಾಳ ಖುಷಿ ತರ್ತಾ ಇದೆ ನಮಗೆ. ಬಟ್ ಅದಕ್ಕೆ ಪೂರಕವಾಗಿ ಇವೆಲ್ಲ ಸವಲತ್ತುಗಳು ನಮಗೂ ಸಿಗಬೇಕು. ಒಬ್ಬರನ್ನ ಯಾರು ನಮ್ಗೆ ಅಲ್ಲಿ ನೇಮಕ ಕೊಡಬೇಕು, ಒಬ್ಬರನ್ನ ಅಟೆಂಡರ್ ಥರ ಒಬ್ಬರನ್ನ ಕೊಡಬೇಕು. ಇಲ್ಲ ಅಂತಂದರೆ ಎಲ್ಲರೂ ಈಗ ಏನಾಗ್ಬಿಟ್ಟಿದ್ದೀವಿ ಅಂತಂದರೆ ಎಲ್ಲ ಕೆಲಸನ ನಾವೇ ಮಾಡಿ ಆ ಒತ್ತಡದಿಂದ ಇವತ್ತು ನಲ್ತಾ ಇದ್ದೀವಿ. ಹಾಗಾಗಿ ನಾವು ಏನೇ ಮುಖ್ಯ ಶಿಕ್ಷಕರ ಸಂಘ ಇದೆ, ಅದು ನಮ್ಮ ಮಾತೃ ಸಂಘದೊಂದಿಗೆ ಸೇರ್ಕೊಂಡು ನಾವು ಕೂಡ ಬಲಪಡಿಸ್ತೀವಿ ಆ ಸಂಘವನ್ನು. ನಮ್ಗೆ ಬರಬೇಕಾದ ಸೌಲಭ್ಯದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು.